ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನೆಂದರೆ, ಸೆನ್ಸೆಕ್ಸ್ 361 ಪಾಯಿಂಟ್ಸ್ ಗೇನ್ ಆಗಿ 81,921ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 104 ಪಾಯಿಂಟ್ಸ್ ಗೇನ್ ಆಗಿ 25,041ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 154 ಪಾಯಿಂಟ್ಸ್ ಗೇನ್ ಆಗಿ 51,272ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಸ್ವಲ್ಪ ಎಮರ್ಜೆನ್ಸಿ ವರ್ಕಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಿನ್ನೆ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಸಹ ಪೋಸ್ಟ್ ಮಾಡಿದ್ದೆ, ಇವತ್ತು ವೀಡಿಯೋ ಇರಲ್ಲ ಅಂತ. ಎಂದೇ ಆಗಲಿ 8 ಗಂಟೆ ಒಳಗಡೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಥವಾ ಎಂದಾರು 8 ಗಂಟೆಗೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಒಂದು ಸಲ ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬ್ಗೆ ಬಂದು ಚೆಕ್ ಮಾಡಿ, ವಿಡಿಯೋ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡಿರ್ತೀನಿ. ಮತ್ತು ಇನ್ನೂ ಸ್ವಲ್ಪ ವ್ಯೂವರ್ಸ್ ಜೊತೆ ಕನೆಕ್ಟಿವಿಟಿ ಬೆಳೀಲಿ, ಇನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ಸ್ನ ಕೊಡಬೇಕು ಅಂತ ಟೆಲಿಗ್ರಾಮ್ ಚಾನಲ್ನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡೆ. ಮತ್ತು ಟೆಲಿಗ್ರಾಮಲ್ಲಿ ನೋಡಿದಾಗ ತುಂಬ ಸ್ಪ್ಯಾಮ್ ಮೆಸೇಜಸ್ ಬರ್ತಾಯಿದೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡಾಗಿ, ಮತ್ತು ಕಂಟೆಂಟ್ ಎಲ್ಲ ಮಿಸ್ಯೂಸ್ ಆಗುತ್ತೆ. ಮತ್ತು ರೀಸೆಂಟಾಗಿ ಒಂದು ಅಪ್ಡೇಟ್ ನೋಡಿದೆ, ಟೆಲಿಗ್ರಾಮ್ ಇಂಡಿಯಾದಲ್ಲಿ ಬ್ಯಾನ್ ಆಗುತ್ತೆ ಅಂತ ಇಲ್ಲ. ಅದಕ್ಕೋಸ್ಕರ ವ್ಯೂವರ್ಸ್ ಜೊತೆ ಇವಾಗ ಕನೆಕ್ಟಿವಿಟಿ ಬೆಳೀಲಿ ಅಂತ ವಾಟ್ಸಪ್ ಚಾನಲ್ನ ಲಾಂಚ್ ಮಾಡಿದ್ದೀನಿ. ಈ ವಾಟ್ಸಪ್ ಚಾನಲಲ್ಲಿ ಏನು ಬರುತ್ತೆ ಅಂದರೆ, ಮಾರ್ಕೆಟ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬರುತ್ತೆ, ಅಥವಾ ಓವರ್ ನೈಟಲ್ಲಿ ಏನಾದರೂ ಕೀ ಡೇಟಾ ಪಾಯಿಂಟ್ಸ್ ಏನಾದರೂ ರಿಲೀಸ್ ಮಾಡ್ತಾರಲ್ಲ ಅಂಥ ಅಪ್ಡೇಟ್ಸ್ ಎಲ್ಲ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಈ ಒಂದು ಇನ್ಫಾರ್ಮೇಷನ್ ಲೇಟಾಗಿ ಸಿಗೋದ್ರಿಂದ ಮಾರ್ಕೆಟಲ್ಲಿ ಎಷ್ಟೋ ಬದಲಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಜಾಯ್ನ್ ಆಗಿ 24 ಅವರ್ಸಲ್ಲಿ ಯಾವಾಗ ಬಂದಿದ್ದ ಇನ್ಫಾರ್ಮೇಷನ್ ಅವಾಗೇ ಅಪ್ಡೇಟ್ ಆಗ್ತಾ ಹೋಗುತ್ತೆ ಇವಾಗಿಂದ. ಸೊ ಜಾಯ್ನ್ ಆಗಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಚಾನಲ್ ಇಟ್ಟಿರೋ ಮುಖ್ಯ ಉದ್ದೇಶ ಏನಂದರೆ, ಪ್ರತಿಯೊಬ್ಬರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಫಿನಾನ್ಸ್ ಬಗ್ಗೆ ಪ್ರತಿಯೊಬ್ಬರು ಕಲೀಲಿ ಅಂತ. ಮತ್ತು ಬಿಗಿನರ್ಸ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಫಿನಾನ್ಸ್ ಅನ್ನೋದು. ಪರ್ಸ್ನಲ್ ಫಿನಾನ್ಸ್ ಆಗಲಿ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಲಿ, ಇನ್ವೆಸ್ಟಿಂಗ್ ನಾಲೆಡ್ಜ್ ಆಗಲಿ, ಇದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗಿರೋದು. ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲಲ್ಲಾಗಲಿ, ವಾಟ್ಸಪ್ ಚಾನಲ್ಲಾಗಲಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಟಿಪ್ಸ್ ಆಗಲಿ ಇಂಥವೆಲ್ಲ ಕೊಡೋಕ್ಕೆ ಹೋಗೋಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಸೀರಿಯಸ್ ಇನ್ವೆಸ್ಟರ್ಸ್ ಮತ್ತು ಬಿಗಿನರ್ಸ್ ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ, ಪ್ರತಿಯೊಬ್ಬರಿಗೂ ಅರ್ಥ ಆಗಂಗೆ ಎಕ್ಸ್ಪ್ಲೇನ್ ಮಾಡಿ. ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನೋಡೋಣ. ಇವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ಬಿಲೋ 1% ಮೂವ್ ಆಗಿದೆ. ಆದರೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ, ಎಬೋವ್ 1%. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ IT, ಫಾರ್ಮಾ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ, ಎಬೋವ್ 1%. ಲಾಸ್ಟ್ ಇಯರಿಂದ ಕನ್ಸಾಲ್ಟೇಷನ್ ಫೇಸಲ್ಲಿ ಇದ್ದಿದ್ದು ಮೀಡಿಯಾ ಸೆಕ್ಟರ್ ಇವತ್ತು ಎಬೋವ್ 2% ಮೂವ್ ಆಗಿದೆ. ಲಾಸ್ಟ್ 1 ಇಯರಲ್ಲಿ ಕಮ್ಮಿ ಪರ್ಫಾರ್ಮ್ ಮಾಡಿರೋದಂದರೆ ಮೀಡಿಯಾ ಸೆಕ್ಟರ್. ಲಾಸ್ಟ್ 1 ಇಯರಲ್ಲಿ ಜಸ್ಟ್ 8 to 10% ಮಾತ್ರನೇ ಮೂವ್ ಆಗಿರೋದು. ಆದರೆ ಬೇರೆ ಸೆಕ್ಟರ್ಸ್ ನೋಡಿ ಎಬೋವ್ 30, 40%, 50%. ಹೈಯೆಸ್ಟ್ ಅಂದರೆ ರಿಯಾಲಿಟಿ ಸೆಕ್ಟರ್, ಲಾಸ್ಟ್ 1 ಇಯರಲ್ಲಿ 70% ಮೂವ್ ಆಗಿದೆ. ಮತ್ತು ಇವತ್ತು ಮನಿ ಕಂಟ್ರೋಲ್ ಅವರು ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದರು. ಈ ಆಗಸ್ಟ್ ಮಂತಲ್ಲಿ ಹೈಯೆಸ್ಟ್ ಇನ್ಫ್ಲೋಸ್ ಮ್ಯೂಚುವಲ್ ಫಂಡ್ಸಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಅಂದರೆ 65,000 crores ಫಸ್ಟ್ ಟೈಮ್ ಮ್ಯೂಚುವಲ್ ಫಂಡ್ಸಲ್ಲಿ ಒಂದೇ ಮಂತಲ್ಲೇ ಇನ್ಫ್ಲೋಸ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈಕ್ವಿಟೀಸಲ್ಲಿ 38,239 crores ಇನ್ಫ್ಲೋಸ್ ಬಂದಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಇಲ್ಲೊಂದು ಚಾರ್ಟ್ ಕಾಣ್ತಾ ಇದೆ ನೋಡಿ. ಹೈಯೆಸ್ಟ್ ಅಂದರೆ ಸೆಕ್ಟೋರಿಯಲ್ ಮತ್ತು ಥಿಮ್ಯಾಟಿಕ್ ಫಂಡ್ಸಲ್ಲಿ ಹೈಯೆಸ್ಟ್ ಇನ್ಫ್ಲೋಸ್ ಬಂದಿದೆ ಅಂತ ಹೇಳಿದ್ದಾರೆ, 18,117 crores. ಅದರಲ್ಲಿ NFOಗೆ 10,000 crores ಇನ್ಫ್ಲೋಸ್ ಬಂದಿರೋದು. ಮತ್ತು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇದರಲ್ಲಿ ಇನ್ಫ್ಲೋಸ್ ಮಂತ್ ಆನ್ ಮಂತ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ನಮ್ಮ US ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ US ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನ್ಯಾಸ್ಡ್ಯಾಕ್ ಎಬೋವ್ 1% ಮೂವ್ ಆಗಿದೆ. S&P 500 ಸಹ ಎಬೋವ್ 1% ಮೂವ್ ಆಗಿದೆ. ಮತ್ತು US ಅಲ್ಲಿ ಕೀ ಇವೆಂಟ್ಸ್ ಬಗ್ಗೆ ಹೈಲೈಟ್ಸ್ ಮಾಡ್ತೀನಿ ನೋಡಿ. 2 ಇಂಪಾರ್ಟೆಂಟ್ ಈವೆಂಟ್ಸ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು, US ಅಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ. ಎಲೆಕ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ US ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಇದು ನವಂಬರಲ್ಲಿರೋದು. ಇವಾಗ ಇಂಪಾರ್ಟೆಂಟ್ ಏನಿದೆ ಅಂದರೆ, ಇಲ್ಲಿ ನೋಡಿ, ಮೇಯ್ನಾಗೆ US ಎಲೆಕ್ಷನ್ಸಲ್ಲಿ 2 ಪಾರ್ಟೀಸ್ ಇದೆ. ಇಂಡಿಪೆಂಡೆಂಟ್ ಎಲ್ಲ ಇದೆ, ಆದ್ರೂ ಮೇಯ್ನಾಗಿ 2 ಪಾರ್ಟೀಸ್ ಇದೆ. ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ಇಬ್ಬರು ಇದ್ದಾರೆ, ಕಮಲಾ ಹ್ಯಾರಿಸ್ ಅನ್ನೋರೊಬ್ಬರು ಮತ್ತು ಡೊನಾಲ್ಡ್ ಟ್ರಂಪ್. ಈ ಹೆಸರು ತುಂಬ ಸಲ ಕೇಳಿರ್ತೀರಲ್ಲ. ಇದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ನೈಟ್ 1-on-1 ಡಿಬೇಟ್ ಇದೆ. ಈ ಡಿಬೇಟಲ್ಲಿ ಇವರಿಬ್ಬರು ಮಾತಾಡ್ತಾರಲ್ಲ, ಕಂಟ್ರಿ ಬಗ್ಗೆ, ಎಕಾನಮಿ ಬಗ್ಗೆ ಯಾವ್ಯಾವ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಮೇಲೆ US ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಸಹ ಗೊತ್ತಾಗುತ್ತೆ. ಅದಕ್ಕೆ ಈ ಡಿಬೇಟ್ ತುಂಬ ಇಂಪಾರ್ಟೆಂಟ್. ಜೊತೆಗೆ ಇವ್ರ ಡಿಬೇಟಲ್ಲಿ 1-on-1 ಡಿಬೇಟ್ ಇರುತ್ತಲ್ಲ, ಆಗ ಏನಾದರೂ
ಸ್ಟೇಟ್ಮೆಂಟ್ಸ್ ಯಾವ ಥರ ಮಾತಾಡ್ತಾರೆ ಮತ್ತು ಈ ಡಿಬೇಟಲ್ಲಿ ಯಾರು ಡಾಮಿನೇಟ್ ಮಾಡ್ತಾರೆ ಅಂತ ನೋಡ್ಕೊಬೇಕು. ಇದೊಂದು ಇಂಪಾರ್ಟೆಂಟ್ ಆದಮೇಲೆ ನಾಳೆ ನೈಟ್ US CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಈ CPI ಇನ್ಫ್ಲೇಷನ್ ಡೇಟಾ ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ ಅನಿಸುತ್ತೆ. 25 ಬೇಸಿಸ್ ರೇಟ್ ಕಟ್ ಇದೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇನ್ನು ಯಾವುದೇ ಡೇಟಾ ಬಂದ್ರೂ ಅಷ್ಟಾಗಿ ರಿಯಾಕ್ಟ್ ಆಗೋಕ್ಕೆ ಹೋಗಲ್ಲ ಮಾರ್ಕೆಟ್. ಜೊತೆಗೆ ಈ ಡೇಟಾ ಪಾಯಿಂಟ್ ಏನಾದರೂ ಇನ್ಲೈನಲ್ಲಿ ಬಂದರೆ ಮಾರ್ಕೆಟ್ ಅಷ್ಟೇನು ರಿಯಾಕ್ಟ್ ಆಗೋಕ್ಕೆ ಹೋಗಲ್ಲ. ಅಥವಾ ಏನಾದರೂ ತುಂಬ ಅಬ್ನಾರ್ಮಲ್ ಗ್ರೋತ್ ಆಗಲಿ ಇಲ್ಲ ಅಥವಾ ಈ CPI ಇನ್ಫ್ಲೇಷನ್ ಡೇಟಾ ತುಂಬ ಜಾಸ್ತಿ ಬಂದರೆ ಸ್ವಲ್ಪ ಮಾರ್ಕೆಟ್ ಏನಾದರೂ ರಿಯಾಕ್ಟ್ ಆಗುತ್ತಾ ಅಂತ ನೋಡಬೇಕು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಟಾಟಾ ಪವರ್ ಈ ಕಂಪನಿ ಇಂಟರ್ಡೇ ಸೆಷನಲ್ಲಿ 6%ವರೆಗೂ ಮೂವ್ ಆಯಿತು. ಯಾಕಂದರೆ ಟಾಟಾ ಪವರ್ ಸಬ್ಸಿಡಿಯರಿ ಕಂಪನಿಯಾದ ಟಾಟಾ ಪವರ್ ಸೋಲಾರ್ ಇದೊಂದು ಇಂಡಿಯಾಗೆ ಲಾರ್ಜೆಸ್ಟ್ ಸೆಲ್ ಆ್ಯಂಡ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರ್ ಕಂಪನಿ. ಇದು ಇವಾಗ ಕಮರ್ಷಿಯಲ್ ಆಗಿ 2 ಗಿಗಾವಾಟ್ ಸೋಲಾರ್ ಸೆಲ್ ಪ್ರೊಡಕ್ಷನ್ನ ಶುರು ಮಾಡಿದೆ ತಮಿಳ್ನಾಡಲ್ಲಿ ಅಂತ ಅಪ್ಡೇಟ್ ಬಂದಿದೆ. ಈ ಪವರ್ ಥೀಮ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಥೀಮ್. ಯಾಕಂದರೆ ಇಂಡಿಯಾದಲ್ಲಿ ಪವರ್ ಡಿಮ್ಯಾಂಡ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನಲ್ಲಿ. ಜೊತೆಗೆ ಈಗಾಗಲೇ ನೋಡಿದ್ದೀರಾ ಪವರ್ ಸೆಗ್ಮೆಂಟ್ ಎಷ್ಟು ರ್ಯಾಲಿ ಆಗೋಗಿದೆ ಅಂತ. ಜೊತೆಗೆ ಇವಾಗ ಇನ್ನೂ ಸ್ವಲ್ಪ ಸ್ಟಾಕ್ಸ್ ಅಂಡರ್ ವ್ಯಾಲ್ಯೂಲ್ಲೇ ಇದೆ. ಸ್ವಲ್ಪ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ಈ ಸೆಕ್ಟರ್ 3 ಇಯರ್ಸ್ 5 ಇಯರ್ಸ್ಗೆ ತುಂಬ ಗ್ರೋತ್ ಆಗೋ ಸೆಕ್ಟರ್. ಅದಕ್ಕೋಸ್ಕರ ಬಜಾಜ್ ಹೌಸಿಂಗ್ ಫಿನಾನ್ಸ್ ಇದು ಸೆಕೆಂಡ್ ಡೇ. ಇದು IPO ಓಪನ್ ಆಗಿ ಸೆಕೆಂಡ್ ಡೇ. ಇವತ್ತಿಗೆ ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಆಗೋಗಿದೆ. ನಾಳೆ ಕ್ಲೋಸಿಂಗ್ ಡೇ. ಇನ್ನೂ ಯಾರಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅಪ್ಲೈ ಮಾಡಿ. ಯಾವ ಥರ ಅಂದರೆ ಡಿಫ್ರೆಂಟ್ ಪಾನ್ ಕಾರ್ಡ್ಸಿಂದ ಅಪ್ಲೈ ಮಾಡಿ. ಅಲಾಟ್ಮೆಂಟ್ ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.